ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂಸಿದ್ಧಿ ಕಿಚನ್. ನುಗ್ಗೆ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದರಲ್ಲಿ ಹೇರಳವಾಗಿ ಆ್ಯಂಟಿ ಆಕ್ಸಿಡೆಂಟ್ಸ್, ವಿಟಮಿನ್ಸ್, ಮಿನರಲ್ಸ್, ಅಮೈನೋ ಆ್ಯಸಿಡ್ಸ್ ಮತ್ತು ಡೈಟರಿ ಫೈಬರ್ ಕೂಡ ತುಂಬ ಚೆನ್ನಾಗಿದೆ. ಇದನ್ನು ವಾರದಲ್ಲೊಮ್ಮೆ ಆದರೂ ನಿಮ್ಮ ಅಡುಗೆಯಲ್ಲಿ ಬಳಸಿ. ಆರೋಗ್ಯದ ದೃಷ್ಟಿಯಿಂದ ತುಂಬ ಒಳ್ಳೆಯದು. ಇವತ್ತು ನಾನು ನುಗ್ಗೆ ಸೊಪ್ಪಿಂದ ಚಪಾತಿ ಮಾಡ್ತಾಯಿದ್ದೀನಿ. ಬನ್ನಿ ಹಾಗಾದರೆ ನುಗ್ಗೆ ಸೊಪ್ಪಿನ ಚಪಾತಿ ಮಾಡೋದು ಹೇಗಂತ ನೋಡ್ಕೊಂಬರೋಣ. ಮೊದಲಿಗೆ ನಾನು ಒಂದು ಮಿಕ್ಸಿಂಗ್ ಬೌಲಲ್ಲಿ 2 ಕಪ್ ಆಗುವಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಅರ್ಧ ಟೀ ಸ್ಪೂನಷ್ಟು ಉಪ್ಪು, 1 ಟೀ ಸ್ಪೂನಷ್ಟು ಕೆಂಪು ಮೆಣಸಿನ ಪುಡಿ, 1 ಟೀ ಸ್ಪೂನಷ್ಟು ಧನಿಯಾ ಪುಡಿ, ಹಾಗೆ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಮತ್ತು 2 ಹಸಿಮೆಣಸಿನಕಾಯಿ ಮತ್ತು ಒಂದು ಅರ್ಧ ಇಂಚಷ್ಟು ಶುಂಠಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಾನು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಓಮದ ಕಾಳು ಅಂದರೆ ಅಜ್ವಾಯಿನ ಕೈಯಲ್ಲಿ ಕ್ರಷ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನಾನು ಒಂದು ಅರ್ಧ ಕಟ್ಟಷ್ಟು ನುಗ್ಗೆ ಸೊಪ್ಪನ್ನು ಚೆನ್ನಾಗಿ ಬಿಡಿಸ್ಬಿಟ್ಟು ತೊಳೆದು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ ರಫಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಹಾಗೇನೂ ಸಹ ಸೇರಿಸ್ಕೋಬೋದು. ಈಗ ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟನ್ನು ಕಲಿಸ್ಕೊಬೇಕು. ಜಾಸ್ತಿ ನೀರು ಹಾಕ್ಕೊಂಡ್ರೆ ಚಪಾತಿ ಲಟ್ಸೋದಕ್ಕೆ ಬರೋದಿಲ್ಲ, ಹಿಟ್ಟು ತುಂಬ ನೀರಾಗಿಬಿಡುತ್ತೆ. ಅದಕ್ಕೆ ನಾರ್ಮಲಾಗಿ ಮನೆಯಲ್ಲಿ ಚಪಾತಿ ಮಾಡ್ತಿರಲ್ಲ ಅದೇ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಬೇಕು. ಈಗ ನೋಡಿ ಎಷ್ಟು ಸಾಫ್ಟಾಗಿ ಚಪಾತಿ ಹಿಟ್ಟು ರೆಡಿಯಾಗಿದೆ. ಈ ಹದದಲ್ಲಿ ಇರಬೇಕು. ಈ ಹಿಟ್ಟನ್ನು ಮುಚ್ಚಿಬಿಟ್ಟು ಒಂದು 10 ನಿಮಿಷದ ನಂತರನೂ ಸಹ ಮಾಡ್ಬೋದು, ಕೂಡಲೇ ಸಹ ಮಾಡ್ಬೋದು. ನಾನಿಲ್ಲಿ ಕಲಸಿದ ತಕ್ಷಣ ಕೂಡಲೇ ಮಾಡ್ತಾಯಿದ್ದೀನಿ. ಇದರಲ್ಲಿ 1 ಉಂಡೆ ಆಗುವಷ್ಟು ಹಿಟ್ಟನ್ನು ತಗೊಂಡು ನೋಡಿ ಕೈನಲ್ಲಿ ಸ್ವಲ್ಪ ಚೆನ್ನಾಗಿ ನಾದ್ಕೊಬೇಕು. ನಂತರ ಇದನ್ನು ಚಪಾತಿ ಮಣೆ ಮೇಲೆ ಇಟ್ಬಿಟ್ಟು ಚಪಾತಿನ ಲಟ್ಸ್ಕೊಳ್ಳೋಣ. ಸ್ವಲ್ಪ ಗೋಧಿ ಹಿಟ್ಟನ್ನು ಈ ಉಂಡೆ ಮೇಲೆ ಹಾಕ್ಕೊಂಡು ಇದನ್ನು ತೆಳ್ಳಗೆ ಲಟ್ಸ್ಕೊಬೇಕು. ನಿಮಗೆ ತೆಳ್ಳಗೆ ಬೇಕಾದರೆ ತೆಳ್ಳಗೆ ಮಾಡ್ಕೊಳ್ಳಿ, ಸ್ವಲ್ಪ ದಪ್ಪ ಬೇಕು ಅಂದರೆ ದಪ್ಪನೂ ಮಾಡ್ಕೊಬೋದು. ನೋಡಿ ಇವಾಗ ಚಪಾತಿ ಲಟ್ಸಿದ್ದು ಆಗಿದೆ. ಈಗ ಇದನ್ನು ನಾನು ಮೊದಲೇ ಕಾಯಕ್ಕಿಟ್ಟಿದ್ದೆ ತವಾನ ಅದ್ರ ಮೇಲೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ತುಪ್ಪ ಸವರ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ. ತುಪ್ಪ ಇಷ್ಟ ಇಲ್ಲದೇ ಇರೋರು ಎಣ್ಣೆನೂ ಉಪಯೋಗಿಸ್ಬೋದು. 2 ಕಡೆ ತುಪ್ಪ ಸವರ್ಬಿಟ್ಟು ಇದನ್ನು ಚೆನ್ನಾಗಿ ಬೇಯಿಸಬೇಕು. ಇದು ಚೆನ್ನಾಗಿ ಬೇಯೋವರೆಗೂ ಮಗ್ಸ್ತಾ ಇರಬೇಕು. ಈ ಚಪಾತಿಗೆ ನಾವು ಮಸಾಲೆ ಎಲ್ಲ ಹಾಕಿರೋದ್ರಿಂದ ಯಾವುದೇ ಚಟ್ನಿ ಅಥವಾ ಪಲ್ಯ ಸಹ ಬೇಕಾಗಿರೋದಿಲ್ಲ, ಹಾಗೆಯೇ ತಿನ್ಬೋದು. ಇಲ್ಲ ಅಂದರೆ ಮಕ್ಕಳು ಇಷ್ಟಪಡೋದಾದರೆ ಟೊಮೆಟೊ ಕೆಚಪ್ ಅಥವಾ ಮೊಸರು ಜೊತೆನೂ ಸಹ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಇವಾಗ ಚಪಾತಿ 2 ಕಡೆ ಚೆನ್ನಾಗಿ ಬೆಂದಿದೆ. ಈಗ ರುಚಿಯಾದ ಹಾಗೂ ಆರೋಗ್ಯಕರವಾದ ನುಗ್ಗೆ ಸೊಪ್ಪಿನ ಚಪಾತಿ ರೆಡಿಯಾಗಿದೆ. ನೀವು ಸಹ ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನೂ ಹೆಚ್ಚಿನ ರೆಸಿಪಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.